ಗೈಸ್ ಕಾಲೇಜಿಗೆ ಸೇರ್ಕೊಂಡು ಇನ್ನೂ 1 ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅಷ್ಟರಲ್ಲಿ ನಮ್ಮ ಕಾಲೇಜ್ ಅವರು, ಅದರಲ್ಲಿ HRD ಡಿಪಾರ್ಟ್ಮೆಂಟ್ ಅವರು ಇವತ್ತು ಕರೆದು ನನಗೆ ಹಾನರ್ ಮಾಡಿದ್ರು. ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಲೈಫಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಗೈಸ್. ಏನಂತಂದ್ರೆ ಗೈಸ್, ಇವತ್ತು ಸಂಡೇ ಎಲ್ರಿಗೂ ಕಾಲೇಜ್ ರಜಾ ಇತ್ತು. ಬಟ್ ನಮ್ಮ ಕಾಲೇಜ್ HRD ಡಿಪಾರ್ಟ್ಮೆಂಟ್ ಅವರು 2026 ಬ್ಯಾಚ್ ಅಲ್ಲಿ ಪ್ಲೇಸ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಇನ್ವೈಟ್ ಮಾಡಿ ಪಿನಾಕಲ್ ಇವೆಂಟ್ ಅಂತ ಗೆಟ್ ಟುಗೆದರ್ ಮಾಡಿದ್ರು. ಅದಕ್ಕೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು. ಪ್ಲೇಸ್ ಆಗಿರೋ ಸ್ಟೂಡೆಂಟ್ ನ ಕರೆದಿದ್ದಕ್ಕೆ ನಮ್ನೆ ಯಾಕೆ ಅಂತ ನಿಮ್ಗೆ ಎಲ್ರಿಗೂ ಅನಿಸ್ತಾ ಇರುತ್ತೆ, ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ನಾನು ಸೀದಾ HRD ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಟೀಚರ್ಸ್ ನೆಲ್ಲ ಮಾತಾಡ್ಸ್ಕೊಂಡು ಶೂನ ಪಾಲಿಶ್ ಮಾಡ್ಕೊಂಡು ಹಂಗೆ ಗಣೇಶ ಪೂಜೆ ಹತ್ರ ಬಂದೆ. ಆಮೇಲೆ ಈ HRD ಬ್ಯಾಚ್ ನ ಮ್ಯಾಮೆ ಎಲ್ರಿಗೂ ಹಾಕಿದ್ರು. ನಮ್ಗೆ ತಿಂಡಿ ಇಲ್ಲೇ ಇರುತ್ತೆ ಅಂತ ಹೇಳಿದ್ರು. ಸೊ ನಾನು ತಿಂಡಿ ಮಾಡ್ದಲೇ ಹೋಗಿದ್ದೆ. ಏನಂತಂದ್ರೆ VIP ಗಳಿಗೆ ಬೇರೆ ಅಂತ ಡೈನಿಂಗ್ ಟೇಬಲ್ ಅರೇಂಜ್ ಮಾಡಿದ್ರು. ನಮ್ನು ಅಲ್ಲಿಗೆ ಕರಿತಾ ಇದ್ರು. ಫಸ್ಟ್ ಟೈಮ್ ಅಂತ ಅನ್ಸುತ್ತೆ VIP ಡೈನಿಂಗ್ ಟೇಬಲ್ ಮೇಲೆ ಹೋಗ್ಬಿಟ್ಟು ತಿಂಡಿ ತಿಂದಿದ್ದು ನಾವು ನಮ್ಮ ಕಾಲೇಜಲ್ಲಿ. ತಿಂಡಿ ಮಾತ್ರ ಸಕ್ಕತ್ತಾಗಿತ್ತು. ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಸೀದಾ ಮೇಲ್ಗಡೆ ಹೊರಟು, ಅಂದ್ರೆ ಫಸ್ಟ್ ಫ್ಲೋರ್ಗೆ. ಇವತ್ತು ನಮ್ಮ ಕಾಲೇಜಲ್ಲಿ ಗೆಟ್ ಟುಗೆದರ್ ಜೊತೆಗೆ ಒಂದು ಕಂಪ್ನಿಯವ್ರು ಕೂಡ ಬರ್ತಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲಿ ಪ್ಲೇಸ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ ಎಲ್ರಿಗೂ ನಾವು ಸುಮಾರು ಕ್ವಶನ್ ಕೇಳಿ ತಲೆ ತಿಂದಾಕ್ಬಿಟ್ಟು ಬೇಜಾನ್ ಜನ ಪ್ಲೇಸ್ ಆಗಿರೋ ಸ್ಟೂಡೆಂಟ್ಸ್ ಬಂದಿದ್ರು. ಅದರಲ್ಲಿ ಸುಮಾರು ಜನ ಬಂದೇ ಇರ್ಲಿಲ್ಲ. ಅದಾದ್ಮೇಲೆ ಗೆಸ್ಟ್ಸ್ ಎಲ್ಲ ಸ್ಟೇಜ್ ಮೇಲೆ ಎಂಟ್ರಿ ಆದ್ರು. ಫಸ್ಟ್ ದೀಪ ಹಚ್ಚಿದ್ರು. ಅದಾದ್ಮೇಲೆ ನಾಡಗೀತೆ ಹೇಳ್ಬಿಟ್ಟು ಫಂಕ್ಷನ್ ನ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಎಲ್ಲಾ ಟ್ರೈನರ್ಸ್ ಗಳಿಗೆ, ಟೀಚರ್ಸ್ ಗಳಿಗೆ ಯಾರ್ಯಾರು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ರಿಗೂ ಆನರ್ ಮಾಡ್ತಾ ಇದ್ರು. ಮತ್ತೆ HODsಗೂ ಕೂಡ ಆನರ್ ಮಾಡ್ತಾ ಇದ್ರು. ಮತ್ತೆ ಇದ್ದಕ್ಕಿದ್ದಂತೆ ನಮ್ಮ ಹೆಸರು ಕರೆದ್ರು, ವ್ಲಾಗರ್ಸ್ ಗಳ ಹೆಸರು. ಆಮೇಲೆ ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಈ ಕಾಲೇಜ್ ನ ನಿಜವಾಗ್ಲೂ ಬ್ರ್ಯಾಂಡಿಂಗ್ ತರ ಮಾಡ್ತಿರೋದು ನೀವೇ. ನನ್ಗಂತೂ ನಿಜ ನಂಬೋಕೆ ಆಗಿಲ್ಲ. ಇನ್ನೂ ಕಾಲೇಜಿಗೆ ಸೇರ್ಕೊಂಡು 1 ವರ್ಷನೂ ಆಗಿಲ್ಲ, ಆಲ್ರೆಡಿ ಈ ತರ ಎಲ್ಲ ನನ್ನ ಕರೆದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನನ್ಗಂತೂ ಇದ್ದಿದ್ದು ತುಂಬಾನೇ ಖುಷಿ ಆಗೋಯ್ತು. ಮತ್ತೆ G-Code ಅಂತ ಒಂದು ಕಂಪ್ನಿ ಕೂಡ ಬಂದಿತ್ತು. ಮತ್ತೆ ಅವ್ರು ಆ ಕಂಪ್ನಿ ಬಗ್ಗೆ ತುಂಬಾನೇ ಹೇಳಿದ್ರು. ಮತ್ತೆ ನಮ್ಮ ಕಾಲೇಜಲ್ಲಿ ಪ್ಲೇಸ್ ಆಗಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಈ ತರ ಕಸ್ಟಮೈಸ್ಡ್ ನೇಮ್ ಬೋರ್ಡ್ ನ ಪ್ರಿಪೇರ್ ಮಾಡಿದ್ರು. ಮತ್ತೆ ಅದ್ರೊಳಗೆ ಪೆನ್ ಕೂಡ ಒಂದು ಇಟ್ಟಿದ್ರು. ಅದೆಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಅದನ್ನೆಲ್ಲ ಇಟ್ಕೊಂಡು ನಾವು ಸೀದಾ ಕೆಳಗಡೆ ಹೋದ ಊಟ ಮಾಡೋಣ ಅಂತ. ಊಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಓಡಾಡಿ ತುಂಬಾನೇ ಸಾಕಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡ್ದು. ಆಮೇಲೆ ಗೈಸ್ ತುಂಬಾ ಜನ ಸೀನಿಯರ್ಸ್ ನನ್ನ ಗುರುತಿಸಿ ಮಾತಾಡ್ಸಿದ್ರಿ. ನಿಮ್ಗೆಲ್ಲರಿಗೂ ನಿಜವಾಗ್ಲೂ ಯಾವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ.